ಧನುರಾಶಿ, ಹಣ ಹೂಡಿಕೆಗೆ ಬೇರೆಯವರು ಸಲಹೆಯನ್ನು ಕೊಟ್ಟರೂ ಕೂಡ ನಿಮಗೆ ಹಿಂಜರಿಕೆ, ಭಯ, ಎಲ್ಲಿ ನಾನು ದುಡ್ಡನ್ನು ಕಳ್ಕೊಂಡು ಬಿಡ್ತೀನೋ ಅನ್ನುವಂತಹ ಅಧೈರ್ಯ ನಿಮ್ಮನ್ನು ಕಾಡುವಂಥದ್ದಿದೆ. ಮನೆಯವರಿಗೆ ಸಂತೋಷ, ತೃಪ್ತಿ ಇದೆಲ್ಲವೂ ಕೂಡ ಸಿಕ್ಕುವಂತಹ ದಿವಸ. ಒತ್ತಡವನ್ನು ದೂರ ಮಾಡಿಕೊಳ್ಳಿ, ಆದಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ವಿಶ್ರಾಂತಿ ಬೇರೆ, ಸೋಮಾರಿತನ ಬೇರೆ, ಈ ವ್ಯತ್ಯಾಸಗಳು ನಿಮಗೆ ಗೊತ್ತಿರಬೇಕು. ಮಕ್ಕಳಿಗೆ ಹಣವನ್ನು ಖರ್ಚು ಮಾಡ್ತೀರಿ, ಅದರಿಂದ ಸಂತೋಷ ಸಿಕ್ಕುತ್ತೆ. ಸ್ವಲ್ಪ ಕೆಲಸದ ಒತ್ತಡ ಜೊತೆಗೆ ಆದಾಯದ ಮೂಲವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು. ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭದ ದಿವಸ ಇದು. ಶಿವಾರಾಧನೆಯನ್ನು ಮಾಡಿ, ಶಿವ ಪ್ರಾರ್ಥನೆಯಿಂದ ನಿಮ್ಮ ಇಷ್ಟಾರ್ಥಗಳು ಕೈಗೂಡಲಿ. ಶುಭವಾಗಿ. ಮಕರ ರಾಶಿ, ಹಣದ ವಿಚಾರಕ್ಕೆ ಸ್ವಲ್ಪ ಜಗಳ ಆಗ್ತಕ್ಕಂತಹ ಸಾಧ್ಯತೆ. ಸಾಲ, ಬಡ್ಡಿ ವ್ಯವಹಾರ ಇತ್ಯಾದಿಗಳು ಯಾವುದೂ ಕೂಡ ಈ ದಿವಸ ಬೇಡ ಅಂತ ಅರ್ಥ. ಉದ್ಯೋಗದಲ್ಲಿ ನಿಮಗೆ ಹಣದ ಅಭಾವ ಅಥವಾ ಬೇರೆ ಇನ್ಯಾವುದೋ ಹಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉದ್ಭವವಾಗಬಹುದು. ಬೇರೆಯವರ ಕೆಲಸದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಡಿ. ನಿಮ್ಮ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಆ ಜವಾಬ್ದಾರಿಯನ್ನು ನೀವು ಸ್ವೀಕಾರ ಮಾಡಿದರೆ ಆ ಕೆಲಸವನ್ನು ನಿಭಾಯಿಸ್ತಕ್ಕಂತಹದ್ದು ಕಷ್ಟವಾಗಬಹುದು. ಎಚ್ಚರಿಕೆ ಇರಲಿ. ನಕಲಿ ಖರೀದಿಯಿಂದ ಮೋಸ ಹೋಗುವಂತಹ ಸಾಧ್ಯತೆ. ಯಾವ ವಸ್ತು ನಿಮಗೆ ಬಹಳ ಪ್ರಿಯವಾಗುತ್ತೋ ಅದು ನಕಲಿಯಾಗಿರುತ್ತೆ. ಹಣವನ್ನು ಮಾತ್ರ ಹೆಚ್ಚು ಕೊಟ್ಟಿರ್ತೀರಿ, ಇದರಿಂದ ನಷ್ಟವಾಗಬಹುದು ಅನ್ನುವಂತಹ ಸೂಚನೆ. ಉಚಿತವಾದಂತಹ ಸಮಯವನ್ನು ಅಧ್ಯಯನಕ್ಕೋಸ್ಕರವಾಗಿ, ವಿಚಾರ ಸಂಗ್ರಹಕ್ಕೋಸ್ಕರವಾಗಿ ಮೀಸಲಿಟ್ಟುಕೊಳ್ಬೇಕು. ಅನಾವಶ್ಯಕವಾದಂತಹ ಪ್ರಯಾಣವನ್ನು ಮಾಡಬೇಡಿ. ಅನವಶ್ಯವಾದಂತಹ ಪ್ರಯಾಣದಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಸಿಹಿ ಸುದ್ದಿ ಇರುವಂಥದ್ದು. ಸರ್ಕಾರಿ ಕೆಲಸಗಳ ತೊಂದರೆ ನಿವಾರಣೆಯಾಗ್ತಕ್ಕಂತಹ ಒಂದು ಸಂದರ್ಭ. ವ್ಯಾಪಾರಿಗಳಿಗೆ ಅಲ್ಪ ಲಾಭ, ಎಲ್ಲಿ ನಷ್ಟವಾಗುತ್ತೋ ಅನ್ನುವಂತಹ ಭಯ ಮನಸ್ಸಿನಲ್ಲಿ ಹೆಚ್ಚಿಗೆ ಕಾಡುವಂಥದ್ದು. ಅಧಿಕಾರಿ ವರ್ಗದಿಂದ ಮೆಚ್ಚುಗೆಯ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕೆಲಸಕ್ಕೆ ಸ್ನೇಹಿತರ ಸಹಾಯ ಸಹಕಾರಗಳು ದೊರಕತಕ್ಕಂಥದ್ದು. ಪತಿಪತ್ನಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಅಲ್ಲಿ ಜಗಳ ಮಾಡುವಂಥದ್ದು ಬೇಡ, ಆದಷ್ಟು ಹೊಂದಾಣಿಕೆ ಇರಲಿ ಅನ್ನುವಂಥದ್ದು ಸಲಹೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾರ ಜೊತೆಯಲ್ಲಿ ಮಾತಾಡಬೇಕಾದರೂ ಕೂಡ ಮಾತಿನ ಮೇಲೆ ನಿಗಾ ಇರಬೇಕು. ಬಾಯಿ ತಪ್ಪಿಯೂ ಕೂಡ ಕೆಟ್ಟ ಮಾತುಗಳನ್ನು ಆಡಬಾರದು ಅಂತ ಅರ್ಥ. ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರ್ತೀರಿ. ಉನ್ನತ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಗಂಭೀರವಾದಂತಹ ವಿಚಾರ. ಸರಿಯಾದಂತಹ ನಿಖರವಾದಂತಹ ನಿರ್ಧಾರವನ್ನು ಮಾಡಿ. ಪ್ರವಾಸದ ಬಗ್ಗೆ ಮಾತುಕತೆಗಳನ್ನು ನಡೆಸ್ತೀರಿ. ಆತುರದ ನಿರ್ಧಾರದಿಂದ ಒಂದಷ್ಟು ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆ. ಮನೆಯವರಿಗೆ ಅಚ್ಚರಿ ನೀಡ್ತಕ್ಕಂತಹ ಯಾವುದೋ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ. ಶಾರದಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.